ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾವು ಇವತ್ತು ಯಾರನ್ನು ರೋಸ್ಟ್ ಮಾಡಕತ್ತಿಲ್ಲ, ಒಬ್ಬರು ಕನ್ನಡ ಚಿತ್ರರಂಗದ ದಿಗ್ಗಜರ ಜೀವನ ಪರಿಚಯ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಎಲ್ರಿಗೂ ಅವರ ಜೀವನ ಪರಿಚಯ ಗೊತ್ತೈತಿ ಅನ್ಕೊಂತೀನಿ. ಗೊತ್ತಿರೋರು ಪೂರ್ತಿ ವಿಡಿಯೋ ನೋಡಿ, ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕಾಮೆಂಟ್ ಮಾಡಿರಿ, ಗೊತ್ತಿಂದರು ವಿಡಿಯೋ ನೋಡಿ ತಿಳ್ಕೊರಿ. ಇವರು ಸ್ನೇಹದಲ್ಲಿ ಆಪ್ತ ಮಿತ್ರ, ಸಹಾಯ ಬೇಡಿ ಬಂದವರು ಆಪ್ತ ರಕ್ಷಕ, ದತ್ತಿನಲ್ಲಿ ಸಿಂಹಾದ್ರಿಯ ಸಿಂಹ, ದಾನ ಧರ್ಮದಲ್ಲಿ ಕರುಣಾಮಯಿ ಕರ್ಣ, ಗುಣದಲ್ಲಿ ಹೃದಯವಂತ, ನೋವಲ್ಲೂ ನಗುವ ನಗುವಿನ ಸಿರಿವಂತ, ಕರುನಾಡಿನ ಕೋಟಿಗೊಬ್ಬ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಸ ಸಿಂಹ ವಿಷ್ಣು ಅಪ್ಪಾಜಿ. ಡಾಕ್ಟರ್ ವಿಷ್ಣುವರ್ಧನ್ ಈ ಹೆಸರು ಕೇಳ್ತಾ ಇದ್ದಂಗೆ ನಮ್ಮ ಮನಸ್ಸಲ್ಲಿ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಎಂತೋರೇ ಆದ್ರೂ ಅವರ ಅಭಿಮಾನಿ ಆಗ್ತಾರ. ಆ ತರಹದ ಅಭಿನಯ ವ್ಯಕ್ತಿತ್ವ ಅವರದು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊದಲ ಹೆಸರು ಸಂಪತ್ ಕುಮಾರ್. ಇವರು 1950 ಸೆಪ್ಟೆಂಬರ್ 18ರಂದು ಮೈಸೂರಲ್ಲಿ ಜನಿಸ್ತಾರ. ಇವರ ತಂದೆ ಎಚ್.ಎಲ್. ನಾರಾಯಣ್ ಮತ್ತು ತಾಯಿ ಕಾಮಾಕ್ಷಮ್ಮ. ವಿಷ್ಣುವರ್ಧನ್ ಅವರ ತಂದೆ ಕಲಾವಿದರು ಮತ್ತು ಸಂಗೀತಗಾರರಾಗಿದ್ದರಿಂದ ಅವರಿಗೆ ಚಿಕ್ಕ ವಯಸ್ಸಿಂದಲೂ ಕ್ರಿಕೆಟ್ ಮತ್ತು ನಟನೆಯಲ್ಲಿ ಅಪಾರವಾದ ಆಸಕ್ತಿ ಇರುತ್ತೆ. ಇವರು ಬೆಂಗಳೂರು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ ತಮ್ಮ BA ಪದವಿಯನ್ನ ಕಂಪ್ಲೀಟ್ ಮಾಡ್ತಾರ. ಚಿಕ್ಕ ವಯಸ್ಸಿಂದಲೂ ನಟನೆಯಲ್ಲಿ ಆಸಕ್ತಿ ಹೊಂದಿದ ವಿಷ್ಣುವರ್ಧನ್ ಅವರ ಕಾಲೇಜ್ ಡೇಸಲ್ಲಿ ಅವರ ವ್ಯಕ್ತಿತ್ವ, ಅವರ ಅಭಿನಯ, ಅವರ ನಟನೆ ಎಲ್ಲರ ಗಮನ ಸೆಳೀತಾ ಇತ್ತು. ಇದರಿಂದ 1972ರಲ್ಲಿ ಅಂದ್ರೆ ಅವರ 21ನೇ ವಯಸ್ಸಿನಲ್ಲಿ ಗಿರೀಶ್ ಕಾರ್ನಾಡ್ ಅವರ ವಂಶವೃಕ್ಷ ಸಿನಿಮಾದಲ್ಲಿ ಅಭಿನಯ ಮಾಡಲು ಒಂದು ಸಣ್ಣ ಪಾತ್ರ ಸಿಗುತ್ತೆ. ಮೊದಲ ಚಿತ್ರದಲ್ಲಿ ಅವರ ಅದ್ಭುತ ನಟನೆ ಎಲ್ಲರ ಗಮನ ಸೆಳೆಯುತ್ತೆ. ನಂತರ ಅದೇ ವರ್ಷ ಪುಟ್ಟಣ್ಣ ಕಣಗಾಲ್ ಅವರ ಡೈರೆಕ್ಟ್ ಮಾಡಿದ ನಾಗರಹಾವು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ರಾಮಾಚಾರ್ಯ ಆಗಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿದು ಉಳಿದು ಬಿಡ್ತಾರ. ನಾಗರಹಾವು ಸಿನಿಮಾ ವಿಷ್ಣುವರ್ಧನ್ ಅವರ ಸಿನಿರಂಗದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. ನಾಗರಹಾವು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಈ ಸಿನಿಮಾಗೆ ಕನ್ನಡ ರಾಜ್ಯ ಪ್ರಶಸ್ತಿ ಸಿಗುತ್ತೆ. ಆ ನಂತರ ಇವರು ಸೋಲಿಲ್ಲದ ಸರದಾರನಾಗಿ ಮುನ್ನುಗ್ಗುತ್ತಾರ. ಇವರ 35 ವರ್ಷಗಳ ಸಿನಿ ಬದುಕಿನಲ್ಲಿ 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರ ನಾಗರಹಾವು, ಮುತ್ತಿನ ಹಾರ, ಯಜಮಾನ ಇನ್ನೂ ಹಲವಾರು ಮೂವಿಗಳು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದವು. ಇವರು ಮಾರ್ಷಲ್ ಆರ್ಟ್ಸ್, ಕಿಕ್ ಬಾಕ್ಸಿಂಗ್, ಕರಾಟೆಯಲ್ಲಿ ಪರಿಣಿತಿ ಹೊಂದಿದ್ರು. ಇವರ 1982ರ ಸಾಹಸ ಸಿಂಹ ಚಿತ್ರದ ನಂತರ ಇವರಿಗೆ ಸಾಹಸ ಸಿಂಹ ಎಂಬ ಬಿರುದು ಸಿಗುತ್ತೆ. ಇವರಿಗೆ ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಅಲ್ಲದೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಲಾಗಿದೆ. ಅಷ್ಟೇ ಅಲ್ಲದೆ 2023ರಲ್ಲಿ ಇವರಿಗೆ ಮರಣೋತ್ತರ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ನಾಗರಹಾವು ಸಿನಿಮಾ ಮೂಲಕ ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟು ಹೀರೋ ಆಗಿ ನಿಂತ ವಿಷ್ಣುವರ್ಧನ್ ಅವರ ಮೇಲೆ ಜನಗಳ ಅಭಿಪ್ರಾಯ ಮತ್ತೆ ನೆಕ್ಸ್ಟ್ ಮೂವಿ ಹೀರೋ ಆಗಿನೇ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹೀರೋಗಳು ಕೂಡ ಹಾಗೆ ಮಾಡೋದು. ಬಟ್ ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಸಿನಿಮಾಗೆ ಖಳನಾಯಕ ಆಗಿ ಆ್ಯಕ್ಟ್ ಮಾಡೋಕೆ ಒಪ್ಕೋತಾರೆ. ಗಂಧದ ಗುಡಿ ಸಿನಿಮಾ ವೇಳೆ ಆಗಿರೋ ಕಾಂಟ್ರವರ್ಸಿ ಎಲ್ರಿಗೂ ಗೊತ್ತಿರೋದೆ. ಅದ್ರ ಶಾರ್ಟಾಗಿ ಹೇಳೋಕೆ ಟ್ರೈ ಮಾಡ್ತೀನಿ. ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಸಿನಿಮಾ ಸೆಲೆಕ್ಟ್ ಆಗೋಕೆ ಮುಖ್ಯ ಕಾರಣ ಏನು ಅಂದ್ರೆ, ಗಂಧದ ಗುಡಿ ಸಿನಿಮಾಗೆ ಸಿಟ್ಟು ಮುಂಗೋಪಿ ಕ್ಯಾರೆಕ್ಟರಲ್ಲಿ ನಟಿಸುವವರು ಬೇಕಾಗಿರ್ತಾರೆ. ಸೊ ಇವರ ನಾಗರಹಾವು ಸಿನಿಮಾದಲ್ಲಿ ಇವರ ಆ ಮುಂಗೋಪಿಯ ಕ್ಯಾರೆಕ್ಟರ್ ಇಂದ ಈ ಸಿನಿಮಾಗೆ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಗಂಧದ ಗುಡಿ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬಾಲಕೃಷ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಂದೂಕಿನಿಂದ ಶೂಟ್ ಮಾಡೋ ಸೀನ್ ಇರುತ್ತೆ. ಆಗ ಬಂದೂಕಿನ ತೂಕ ಜಾಸ್ತಿ ಇರೋದ್ರಿಂದ ಸರಿಯಾಗಿ ಆ್ಯಕ್ಟ್ ಮಾಡೋಕ್ಕಾಗದ 4-5 ಟೇಕ್ನ ತಗೋತಿರ್ತಾರೆ. ಇದನ್ನು ನೋಡಿದ MP ಶಂಕರ್ ಅವರು ತಮ್ಮ ಬಳಿ ಇದ್ದ ಇನ್ನೊಂದು ಬಂದೂಕನ್ನು ಕೊಡ್ತಾರೆ. ಆದ್ರೆ ಅದರಲ್ಲಿ ಬುಲೆಟ್ ಇರೋದು ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಶೂಟಿಂಗ್ ಮುಗಿದ ಮೇಲೆ ಬಾಲಕೃಷ್ಣ ಅವರು MP ಶಂಕರ್ ಅವ್ರಿಗೆ ಬಂದೂಕನ್ನು ವಾಪಸ್ ಕೊಡ್ತಾರೆ. ಆಗ ಅವರು ಬಂದೂಕನ್ನು ಹಿಡ್ಕೊಂಡಾಗ ಕೈಯಿಂದ ಜಾರ್ತಾ ಇರುತ್ತೆ. ಇದರಿಂದ ನೆಲಕ್ಕೆ ಮಿಸ್ ಫೈರ್ ಆಗಿಬಿಡುತ್ತೆ. ಆ ಬಂದೂಕಿನ ಗುಂಡು ಸುಮಾರು 6 ಫೀಟ್ ಭೂಮಿ ಒಳಗೆ ಸೇರಿರುತ್ತೆ. ಸೊ ಈಗ ಗುಂಡು ಹಾರಿದ್ದು MP ಶಂಕರ್ ಅವರ ಕೈಯಿಂದ. ಇಲ್ಲಿ ವಿಷ್ಣುವರ್ಧನ್ ಅವರ ಹೆಸರೇ ಬರಲಿಲ್ಲ ಅಂತ ಕೇಳ್ಬೋದು. ಯಾಕೆ ಅವ್ರ ಹೆಸರು ಬರಲಿಲ್ಲ ಅಂದ್ರೆ, ಆ ಟೈಮಲ್ಲಿ ವಿಷ್ಣುವರ್ಧನ್ ಅವರು ಆ ಜಾಗದಲ್ಲಿ ಇರಲೇ ಇಲ್ಲ. ಆದ್ರೆ ಕೆಲವರು ಇವರ ಬೆಳವಣಿಗೆಯನ್ನು ಸಹಿಸೋಕೆ ಆಗದೆ ಇರೋರು ವಿಷ್ಣುವರ್ಧನ್ ಅವರೇ ಬೇಕು ಅಂತ ಗುಂಡು ಹಾರಿಸಿದ್ದು ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾರ. ಇದರಿಂದ ಜನರು ಅವರ ಪೋಸ್ಟರ್ಗಳು ಎಲ್ಲಿಯೇ ಕಂಡ್ರು ಹರಿಯೋದು, ಸಗಣಿ ಎರ್ಚೋದು, ಯಾರಾದರೂ ಅವರ ಸಿನಿಮಾ ನೋಡೋಕೆ ಹೊರಟಿದ್ರ ಅವ್ರನ್ನ ಹೊಡೆಯೋದು, ಕೆಲವೊಮ್ಮೆ ಪೊಲೀಸ್ ಪ್ರೊಟೆಕ್ಷನ್ ಇಂದ ಸಿನಿಮಾ ಪ್ರದರ್ಶನ ಮಾಡೋ ಸಿಚುವೇಶನ್ ಬರುತ್ತೆ. ಇದರಿಂದ ಅವಕಾಶಗಳು ಕಡಿಮೆ ಆಗ್ತಾ ಹೋಗುತ್ತೆ. ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. ಕೊನೆಗೆ ಕರ್ನಾಟಕ ಬಿಟ್ಟು ಚೆನ್ನೈಗೆ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಆಮೇಲೆ ಕಾಲ ಕಳೆದಂಗ ಮತ್ತೆ ಅವಕಾಶಗಳು ಬರೋಕ್ ಸ್ಟಾರ್ಟ್ ಆಗುತ್ತೆ. ಅವರ ಸಿನಿ ಜಗತ್ತು ಶುರು ಆಗುತ್ತೆ. ಆಮೇಲೆ ಸಾಹಸ ಸಿಂಹದ ಗರ್ಜನೆ ಭಾರತದ ಸಿನಿ ಪ್ರಪಂಚಕ್ಕೆ ಕೇಳಿಸೋಕೆ ಶುರು ಆಗುತ್ತೆ.
ಡಾಕ್ಟರ್ ವಿಷ್ಣುವರ್ಧನ್ ಅವರು 1975ರಲ್ಲಿ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರ. ವಿಷ್ಣುವರ್ಧನ್ ಅವರು ಮತ್ತು ನಟಿ ಭಾರತಿ ಅವರು 1973ರ ನಾಗರಹಾವು ಶೂಟಿಂಗ್ ಟೈಮಲ್ಲಿ ಪರಿಚಯ ಆಗ್ತಾರ. ಆಮೇಲೆ ಸ್ನೇಹ ಆಗ್ತತಿ, ಪ್ರೀತಿ ಆಗ್ತತಿ. ಆಮೇಲೆ 1975ರಲ್ಲಿ ಅಂದ್ರ ಇವರ 24ನೇ ವಯಸ್ಸಲ್ಲಿ ಮದುವೆ ಆಗ್ತಾರ. ನಂತರ ಮದುವೆಯಾಗಿ ಕೆಲವು ವರ್ಷಗಳು ಕಳೆದರೂ ಇವರಿಗೆ ಮಕ್ಕಳು ಆಗದ ಕಾರಣ ಚಂದನ ಮತ್ತು ಕೀರ್ತಿ ಅವರನ್ನ ದತ್ತು ಪಡಿತಾರ. ಅವರನ್ನೇ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕ್ತಾರ. ಕನ್ನಡದ ಆಸ್ತಿಯ ಅಭಿಮಾನಿಗಳ ಆರಾಧ್ಯ ದೈವ ಆದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೀವನ ಒಂದು ನಿಜವಾದ ಸಿನಿಮಾದಂತ ಇತ್ತು. ಅವರ ತಾಳ್ಮೆ, ಅವರ ವ್ಯಕ್ತಿತ್ವ, ಅವರ ಗುಣ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದವು. ಆದ್ರೆ ಡಿಸೆಂಬರ್ 30, 2009 ಕನ್ನಡ ಚಲನಚಿತ್ರ ಲೋಕಕ್ಕೆ ಅತಿ ದೊಡ್ಡ ಕರಾಳ ದಿನ ಆಗಿತ್ತು. ಆ ದಿನ ಮುಂಜಾನೆ ಅವರು ಮೈಸೂರಿಗೆ ಹೋಗ್ಬೇಕಾದ್ರೆ ಚಾಮರಾಜನಗರ ಬಳಿ ಕಾರಿನೊಳಗೆ ಇದ್ದಾಗಲೇ ಅವ್ರಿಗೆ ಹೃದಯಾಘಾತ ಆಯಿತು. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಚಿಕಿತ್ಸೆ ಫಲಿಸಲಿಲ್ಲ. ಅವರು ಜೀವನದುದ್ದಕ್ಕೂ ಎಷ್ಟೇ ಕಷ್ಟಗಳನ್ನ ಎದುರಿಸಿದ್ರು ಅವರು ಎಂದಿಗೂ ಕುಗ್ಗಲಿಲ್ಲ. ಅವರ ಜೀವನ ಎಲ್ಲರಿಗೂ ಮಾದರಿಯಾಗುವಂತಿತ್ತು. ಆದರೆ ಒಂದು ಬೇಜಾರು ಏನಂದ್ರೆ, ಬದುಕಿದ್ದಾಗ ಅಷ್ಟು ಕಷ್ಟ ಕೊಟ್ಟರು, ಈಗ ಸತ್ತ ಮೇಲೂ ಕೂಡ ಕೆಲವರು ಅವರ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಮೊನ್ನೆ ಅವರ ಸಮಾಧಿಯನ್ನೇ ಧ್ವಂಸ ಮಾಡಿರುವುದು ಯಾವ ಅಭಿಮಾನಿಗೂ ಸಹಿಸೋಕೆ ಆಗದೆ ಇರೋ ನೋವು ಉಂಟು ಮಾಡೈತಿ. ಸೊ ಆದಷ್ಟು ಬೇಗ ಇದೆಲ್ಲ ಬಗೆಹರಿಲಿ ಅಂತ ಹೇಳ್ತಾ ಇದಾಗಿತ್ತು ವಿಷ್ಣು ಅಪ್ಪಾಜಿ ಅವರ ಜೀವನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಬಾಜುಕಿನ ಬೆಲ್ ಐಕನ್ ಒತ್ತಿರಿ. ಚಾಮುಂಡಿ ತಾಯಿ ಆಣೆ ನಾನಿಂದು